ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ಏನಾಗಿರುತ್ತೆ ಅಂದರೆ, ನಾವು ಊರಿಗೆ ಹೋಗ್ತಾಯಿದ್ವಿ. ಊರಲ್ಲಿ ಒಂದು ಹಬ್ಬ ಆಯಿತು, ಸೊ ಹಾಗಾಗಿ ನಾವು ಊರಿಗೆ ಹೋಗ್ತಾಯಿದ್ವಿ. ಮಾಧುರ್ಯ ಟ್ರಾವೆಲಲ್ಲಿ ಎಷ್ಟು ನಮಗೆ ತೊಂದರೆ ಕೊಟ್ಟಿದ್ದಾಳೆ, ಊರಲ್ಲೆಲ್ಲ ಹೇಗಿದ್ದಾಳೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಊರಲ್ಲೆಲ್ಲ ನಾವು ಹೇಗೆ ಹಬ್ಬ ಮಾಡಿದ್ವಿ, ಹಬ್ಬಕ್ಕೆ ಹೆಂಗೆ ತಯಾರಿ ಮಾಡಿದ್ವಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನಾವು ನಾರ್ಮಲಾಗಿ ನಮ್ಮ ಊರಿಗೆ ಹೋಗೋದೆಲ್ಲ ಟ್ರೈನಲ್ಲೇ. ನಮ್ಮ ಊರು ಬಂದು ಮಂಡ್ಯ. ಸೊ ಮಂಡ್ಯಗೆ ನಾವು ಹೋಗೋದೇ ಬೆಂಗಳೂರಿಂದ ಟ್ರೈನಲ್ಲಿ. ಸೊ ಟ್ರೈನಲ್ಲಿ ಎಷ್ಟು ನಮಗೆ ರೋದನೆ ಕೊಟ್ಟಿದ್ದಾಳೆ ಅಂದರೆ ಅಷ್ಟು ರೋದನೆ ಕೊಟ್ಟಿದ್ದಾಳೆ. ನೀವು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಮಕ್ಕಳಿಗೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಏನು ಐಟಮ್ನ ನಾವು ಕ್ಯಾರಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಈ ಚಿಪ್ಸು, ವಾಟರ್ ಬಾಟಲು, ಚಾಕ್ಲೇಟ್ಸು, ಬಿಸ್ಕೆಟ್ಸ್ನ ಮಾತ್ರ ನಾವು ಕ್ಯಾರಿ ಮಾಡಲೇಬೇಕು. ಅವಳಂತೂ ಮಾಧುರ್ಯ ಬಿಸ್ಕೆಟ್ ತಿಂತಾಳೆ, ನೀರು ಕುಡಿತಾಳೆ, ಮತ್ತು ಚಿಪ್ಸ್ ತಿಂತಾಳೆ, ಮತ್ತು ನೀರು ಕುಡಿತಾಳೆ. ಬರೀ ಅದೇ ಕೆಲಸ ಆಗಿತ್ತು ಅವಳದು. ಬರೀ ಓಡಾಡ್ತಿರೋಳು. ಅಲ್ಲೆಲ್ಲ ಟ್ರೈನ್ ಅಂದಮೇಲೆ ಸ್ವಲ್ಪ ಇರುತ್ತಲ್ವ, ಸೊ ಅಲ್ಲೆಲ್ಲ ಏನು ಮಾಡಿದ್ರು ಅಲ್ಲೆಲ್ಲ ಹೋಗೋಳು. ಎಳಿಯೋದು, ಕಿಟಕಿ ಎಲ್ಲ ಎಳಿಯೋದು, ವಿಂಡೋ ಎಲ್ಲ ಫುಲ್ ಇದು ಮಾಡೋದು ಎಲ್ಲ ಮಾಡ್ತಿದ್ಲು. ಅದನ್ನೆಲ್ಲ ನೀವು ಇದ್ರಲ್ಲಿ ನೋಡ್ಬೋದು. ನಾವು ಅಷ್ಟೇ ನೈಟ್ ಆಗಿತ್ತು. ನಾವು ಊರಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ನೈಟ್ 7 ಏನೋ ಆಗಿತ್ತು. ಊರಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಆ ರೈಲ್ವೆ ಸ್ಟೇಷನಲ್ಲೆಲ್ಲ ಟೈಮ್ ಆಗಿರೋದ್ರಿಂದ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಮನೆಗೆ ಬಂದು ಎಲ್ಲ ರೆಡಿಯಾಗಿ ಊಟ ಮಾಡಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತಿಂಡಿ ಚಕ್ಲಿ ಮಾಡಬೇಕಿತ್ತು. ಚಕ್ಲಿ ನಿಪ್ಪಟ್ಟು ಎಲ್ಲ ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ಎಲ್ಲ ಚಕ್ಲಿ ಮಾಡ್ತಿದ್ರು, ನಾನು ಅದನ್ನೇ ವಿಡಿಯೋ ಮಾಡ್ಕೊತಿದ್ದೆ. ಚಕ್ಲಿ ಎಲ್ಲ ಮಾಡೋಕ್ಕೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಿಟ್ಟೆಲ್ಲ ರೆಡಿ ಆದಮೇಲೆ ನಾವು ನೆಕ್ಸ್ಟು ಚಕ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಚಕ್ಲಿನ ನಾವು ಒಲೆಯಲ್ಲಿ ಮಾಡ್ತಿದ್ವಿ, ಗ್ಯಾಸಲ್ಲಿ ಮಾಡಿಲ್ಲ. ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಚಕ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ನಮ್ಮ ಅಜ್ಜಿಗೆ ಯಾವುದಾದ್ರೂ ಹಾಡು ಹೇಳು ಅಂತ ಹೇಳ್ತಿದ್ದೆ, ಬಟ್ ನಮ್ಮ ಅಜ್ಜಿ ಹೇಳ್ತಾನೆ ಇರಲಿಲ್ಲ. ನಮ್ಮ ಅಮ್ಮ ಹೇಳ್ತಿದ್ರು ವೀಡಿಯೋ ಮಾಡ್ತಾಳೆ ಹೇಳು ಅಂತ. ಬಟ್ ಆದರೂ ನಮ್ಮ ಅಜ್ಜಿ ಮಾಡು, ಕೇಮೆ ಮಾಡು, ಯಾರು ವೀಡಿಯೋ ಹೇಳ್ತಾರೆ ವೀಡಿಯೋಗೋಸ್ಕರ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ. ಚೆನ್ನಾಗಿ ಮಾಡ್ಬೋದು. ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾನು ವೀಡಿಯೋ ಮಾಡಿಬಿಟ್ಟು ಅಮ್ಮ ಜಾಸ್ತಿ ಒತ್ತುತ್ತಾ ಇದ್ದಳು ಚಕ್ಲಿನ. ಸೊ ಅವರು ಈಗ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಅವರು ಇಲ್ಲಿ ಬಂದರು. ಸೊ ನಾನು ಚಕ್ಲಿ ಎಲ್ಲ ಒತ್ತೋಕೆ ಹೋದೆ. ಅಮ್ಮ ಇಲ್ಲಿ ಬೇಯಿಸ್ತಾಯಿದ್ರು. ಸೊ ಎಲ್ಲ ಒಲೆಯಲ್ಲಿ ಮಾಡಬೇಕು ಅಂದಾಗ ಎಷ್ಟು ಎಲ್ಲ ಆಗಿರುತ್ತೆ ಅಂದರೆ, ಅದೆಲ್ಲ ಸೌದೆ ಎಲ್ಲ ಫುಲ್ ಇದಾಗಿಬಿಟ್ಟಿತ್ತು, ಮಿಸಿ ಆಗಿಬಿಟ್ಟಿತ್ತು. ಆಮೇಲೆ ಈಗ ಅಮ್ಮ ಎಲ್ಲ ಮಾಡಿದ್ರು. ನಂದು ಎಲ್ಲ ಒತ್ತಾದಮೇಲೆ ಫುಲ್ ಚಕ್ಲಿ ಮುಗೀತು. ಇಲ್ಲಿ ಮಾಧುರ್ಯ ನಾನು ಮೇಲೆ ಟೆರೆಸಲ್ಲಿ ಬಂದು ಆಟ ಆಡ್ತಾಯಿದ್ವಿ. ಅವಳಂತೂ ಊರಿಗೆ ಬಂದಿದ್ದ ಖುಷಿಲಿ ಎಷ್ಟು ಖುಷಿಯಾಗಿದ್ಲು ಅಂದರೆ ನಿಲ್ತಿರಲಿಲ್ಲ. ಚೆನ್ನಾಗಿ ಆಟ ಆಡ್ತಿದ್ಲು ಊರಲ್ಲಿ. ನನಗೆ ಮಾಧುರ್ಯಂಗೆ ಊರಿನ ವಾತಾವರಣ ತುಂಬಾ ಇಷ್ಟ. ಊರಿಗೆ ಹೋಗೋದು ಯಾವಾಗ ಅಂತ ನಾವಿಬ್ಬರು ವೆಯ್ಟ್ ಮಾಡ್ತಾನೆ ಇರ್ತೀವಿ. ಊರಿಗೆ ಹೋಗ್ಬೇಕಂದ್ರೆ ಖುಷಿಯಾಗಿ ಹೋಗ್ತೀವಿ, ಬಟ್ ಅಲ್ಲಿಂದ ಬರಬೇಕಂದ್ರೆ ಬೇಜಾರಲ್ಲಿ ಬರ್ತೀವಿ. ಬಟ್ ಚೆನ್ನಾಗಿತ್ತು ಊರಲ್ಲೆಲ್ಲ. ಸೊ ಆಮೇಲೆ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣದಿಂದ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ ಗೈಸ್ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಎಷ್ಟು ಕ್ಲಿಪ್ಸ್ ಇತ್ತೋ ಅದನ್ನೆಲ್ಲ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಎಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್. ಇಷ್ಟೇ ಗೈಸ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.